ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ. ಈ ಕ್ಲಾಸಲ್ಲಿ ನಾವು ಕನ್ನಡ ಗದ್ಯ ಭಾಗ 1 ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಗದ್ಯ ಭಾಗ ಏನಿದೆ, ಯಾವ ವಿಷಯ ಇದೆ ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋದಾದರೆ, ನೋಡಿ ಏನು ವಿಷಯ ಇದೆ ಇದರಲ್ಲಿ. ಒಬ್ಬ ಗುರು ತನ್ನ ಶಿಷ್ಯನಿಗೆ ಗಣಪತಿಯ ಒಂದು ವಿಗ್ರಹವನ್ನು ಕೊಟ್ಟನು. ಗುರು ಏನು ಮಾಡ್ತಾರೆ, ತನ್ನ ಶಿಷ್ಯನಿಗೆ ಗಣಪತಿಯ ವಿಗ್ರಹವನ್ನು ಕೊಟ್ಟನು. ವಿನಾಯಕನ ಏನು, ವಿನಾಯಕನ ಗಣಪತಿನೇ ಸರಿನಾ, ಗಣಪತಿಗಿರುವಂಥ ಇನ್ನೊಂದು ಹೆಸರು ವಿನಾಯಕನ ಈ ವಿಗ್ರಹಕ್ಕೆ ದಿನವೂ ಪೂಜೆ ಮಾಡು ಎಂದು ಹೇಳಿದನು. ಏನಂತ ಹೇಳ್ತಾರೆ ಗುರು, ಈ ವಿಗ್ರಹಕ್ಕೆ ನೀನು ದಿನವೂ ಕೂಡ ಪೂಜೆಯನ್ನು ಮಾಡು ಅಂತ ಹೇಳಿದರು. ಶಿಷ್ಯನು ಆ ವಿಘ್ನೇಶ್ವರನ, ಗಣಪತಿಗಿರುವಂಥ ಇನ್ನೊಂದು ಹೆಸರು ಕೂಡ ಬಂತು ನೋಡಿ, ವಿಘ್ನೇಶ್ವರನ ವಿಗ್ರಹಕ್ಕೆ ಪೂಜೆ ಮಾಡಿ ತೆಂಗಿನಕಾಯಿ ಬಾಳೆಹಣ್ಣುಗಳನ್ನು ನೈವೇದ್ಯ, ಸರಿನಾ, ನೈವೇದ್ಯವನ್ನು ಮಾಡಿದನು. ಏನಂತ ಹೇಳಿರ್ತಾರೆ, ವಿಘ್ನೇಶ್ವರನ ವಿಗ್ರಹಕ್ಕೆ ದಿನವೂ ಕೂಡ ಪೂಜೆ ಮಾಡಿ ತೆಂಗಿನಕಾಯಿ ಮತ್ತು ಬಾಳೆಹಣ್ಣುಗಳನ್ನು ನೈವೇದ್ಯವನ್ನು ಇಡ್ತಾ ಇರ್ತಾನೆ. ಕಣ್ಮುಚ್ಚಿ ಧ್ಯಾನಕ್ಕೆ ಕುಳಿತಾಗ ಒಂದು ಇಲಿ ಆ ಗಜಾನನ ತಲೆಯ ಮೇಲಿದ್ದ, ಗಜಾನನ ಇನ್ನೊಂದು ಹೆಸರು ಕೂಡ ಬಂತು ನೋಡಿ. ಕಣ್ಮುಚ್ಚಿ ಧ್ಯಾನಕ್ಕೆ ಕುಳಿತಿರ್ತಾನೆ ಯಾರು, ವಿದ್ಯಾರ್ಥಿ, ಶಿಷ್ಯ. ಆ ಟೈಮಲ್ಲಿ ಏನಾಗುತ್ತೆ, ಒಂದು ಇಲಿ ಆ ಗಜಾನನ ತಲೆಯ ಮೇಲಿದ್ದ ಹೂವನ್ನು ಎಳೆದುಕೊಂಡು ಹೋದದ್ದನ್ನು ನೋಡಿದನು. ನೋಡಿ ಏನಾಗುತ್ತೆ, ಒಂದು ಹೂವನ್ನು ಇಲಿ ಏನು ಮಾಡುತ್ತೆ, ಎಳ್ಕೊಂಡ್ಬಿಟ್ಟು ಹೋಗ್ಬಿಡುತ್ತೆ. ಆಗ ಅವನು ದೇವ ಬೆನಕನಿಗಿಂತ ಇಲಿಯೇ ಹೆಚ್ಚು ಎಂದ. ಯಾವಾಗ ಇಲಿ ತಲೆಯ ಮೇಲಿದ್ದಂತಹ, ಗಣಪತಿಯ ತಲೆಯ ಮೇಲಿದ್ದಂಥ ಹೂವನ್ನು ಎಳ್ಕೊಂಡು ಹೋಯ್ತು, ಅವಾಗ ಏನಂತ ಅಂದ್ಕೊಳ್ತಾನ ಅವನು, ಬೆನಕನಿಗಿಂತ ಇಲಿಯೇ ಹೆಚ್ಚು ಎಂದ. ಅದನ್ನು ಹಿಡಿದುಕೊಂಡು ಬಂದು ಅದನ್ನೇ ಪೂಜಿಸಿದನು. ಓ, ಇಲಿಯೇ ಹೆಚ್ಚು ಅಂತ ಅನ್ಕೊಂಡ್ಬಿಟ್ನಲ್ಲ, ಆಮೇಲೆ ಏನು ಮಾಡ್ತಾನ ಅವನು, ಆ ಇಲಿನೇ ತಗೊಂಡ್ಬಂದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಒಂದು ದಿನ ಬೆಕ್ಕೊಂದು ಆ ಇಲಿಯನ್ನು ತಿಂದಿತು. ಏನು ಮಾಡುತ್ತೆ, ಒಂದು ದಿನ ಬೆಕ್ಕು ಆ ಇಲಿಯನ್ನು ತಿಂದು ಹಾಕ್ಬಿಡುತ್ತೆ. ಆಗ ಅವನು ಇಲಿಗಿಂತ ಬೆಕ್ಕೇ ಶ್ರೇಷ್ಠ. ನೋಡಿ, ಇಲಿನ ಯಾವಾಗ ಬೆಕ್ಕು ತಿಂತು ಅವಾಗ ಇದಕ್ಕಿಂತ ಬಲಶಾಲಿ ಯಾವುದು, ಬೆಕ್ಕೆ. ಅದಕ್ಕೇನು ಮಾಡ್ತಾನೆ ಅವನು, ಬೆಕ್ಕನ್ನು ಪೂಜಿಸತೊಡಗಿದನು. ಬೆಕ್ಕನ್ನು ಏನು ಮಾಡ್ತಾನೆ, ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫಸ್ಟು ಗಣಪತಿನ ಪೂಜೆ ಮಾಡ್ತಾನೆ, ಆನಂತರ ಇಲಿಯನ್ನು ಪೂಜೆ ಮಾಡ್ತಾನೆ, ಮೂರನೇದಾಗಿ ಬೆಕ್ಕನ್ನು ಪೂಜೆ ಮಾಡ್ತಾನೆ. ಹಾಲು ಕುಡಿದ ಬೆಕ್ಕನ್ನು ಶಿಷ್ಯನ ಹೆಂಡತಿ ಹೊಡೆದಳು. ಹಾಲು ಕುಡಿಯುತ್ತಲ್ವಾ, ಅವಾಗ ಏನು ಮಾಡ್ತಾನೆ, ಶಿಷ್ಯನ ಹೆಂಡತಿ ಏನು ಮಾಡ್ತಾಳವಳು, ಹೊಡೆದು ಬಿಡ್ತಾಳೆ. ಶಿಷ್ಯನ ಹೆಂಡತಿ ಹೊಡೆದಳು. ಆಗ ಶಿಷ್ಯನು ಬೆಕ್ಕಿಗಿಂತ ತನ್ನ ಹೆಂಡತಿಯೇ ಶ್ರೇಷ್ಠಳೆಂದು, ನೋಡಿ, ಬೆಕ್ಕಿಗಿಂತ ನನ್ನ ಹೆಂಡತಿನೇ ಶ್ರೇಷ್ಠ ಅಂತೇಳ್ಬಿಟ್ಟು ಭಾವಿಸ್ತಾನೆ. ಏನು ಮಾಡ್ತಾನೆ ಅವನು, ಬೆಕ್ಕಿಗಿಂತ ತನ್ನ ಹೆಂಡತಿಯೇ ಶ್ರೇಷ್ಠ ಅಂತ ಅಂದ್ಕೊಳ್ತಾನೆ. ಫಸ್ಟು ಗಣಪತಿನೇ ದೇವರು ಶ್ರೇಷ್ಠ ಅಂತ ಪೂಜೆ ಮಾಡ್ತಾನೆ, ಆನಂತರ ಇಲಿಯನ್ನು ಪೂಜೆ ಮಾಡ್ತಾನೆ, ಆನಂತರ ಏನು ಮಾಡ್ತಾನೆ, ಬೆಕ್ಕನ್ನು ಪೂಜೆ ಮಾಡ್ತಾನೆ. ಬೆಕ್ಕನ್ನು ಯಾವಾಗ ತನ್ನ ಹೆಂಡತಿ ಹೊಡೆದ್ಲು ಆವಾಗ ತನ್ನ ಹೆಂಡತಿನೇ ಶ್ರೇಷ್ಠ ಅಂತೇಳ್ಬಿಟ್ಟು ಹೆಂಡತಿನ ಪೂಜೆ ಮಾಡ್ತಾನೆ. ಅಂದಿನಿಂದ ಹೆಂಡತಿಯನ್ನು ಪೂಜಿಸತೊಡಗಿದನು. ಬೆಕ್ಕನ್ನು ಯಾವಾಗ ಹೊಡೆದ್ಲೋ ಅವಾಗಿಂದ ತನ್ನ ಹೆಂಡತಿಯನ್ನೇ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಒಂದು ದಿನ ಹೆಂಡತಿ ತನ್ನ ಮಾತು ಕೇಳಲಿಲ್ಲವೆಂದು ಕೋಪ ಮಾಡಿಕೊಂಡನು. ನೋಡಿ, ಯಾಕೆ ಕೋಪ ಮಾಡ್ಕೊಂಡ ಅವನು, ತನ್ನ ಹೆಂಡತಿ ನನ್ನ ಮಾತನ್ನು ಕೇಳಲಿಲ್ಲ ಅಂತೇಳ್ಬಿಟ್ಟು ಕೋಪ ಮಾಡ್ಕೊಳ್ತಾನೆ. ಹೆಂಡತಿ ತನ್ನ ಮಾತು ಕೇಳಲಿಲ್ಲವೆಂದು ಕೋಪ ಮಾಡಿಕೊಂಡನು. ತಾನೇ ಹೆಂಡತಿಯನ್ನು ಹೊಡೆದನು. ಕೋಪ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತಾನವನು, ತನ್ನ ಹೆಂಡತಿಯನ್ನು ಹೊಡಿತಾನಂತೆ. ಆಗ ಬೆನಕನಿಗಿಂತ ಇಲಿ, ಇಲಿಗಿಂತ ಬೆಕ್ಕು, ಬೆಕ್ಕಿಗಿಂತ ಇದು ಮಿಸ್ ಆಗಿದೆ, ಬೆಕ್ಕಿಗಿಂತ
ತನ್ನ ಹೆಂಡತಿ ಎಲ್ಲರಿಗಿಂತ ತಾನೇ ಹೆಚ್ಚು ಎಂದು ನಿರ್ಧರಿಸಿ ತನ್ನನ್ನೇ ತಾನು ಪೂಜಿಸಿಕೊಳ್ಳಲು ತೊಡಗಿದನು. ನೋಡಿ ಹೆಂಗಿದೆ, ಹೆಂಡತಿ ಯಾವಾಗ ಮಾತು ಕೇಳಲಿಲ್ವೋ ಅವಾಗ ಕೋಪ ಮಾಡ್ಕೊಂಡ್ಬಿಟ್ಟು ತನಗೆ ತಾನೇ ದೇವರು ಅಂತೇಳ್ಬಿಟ್ಟು ಅವನೇ ಪೂಜೆ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ನಂತೆ. ಅದನ್ನು ನೋಡಿದ ಗುರು ಶಿಷ್ಯನಿಗೆ, ನೋಡಿದೀಯಾ, ದೇವರು ನಿನ್ನಲ್ಲಿಯೂ ಇದ್ದಾನೆ. ಏನಂತ ಹೇಳ್ತಾರೆ? ನೋಡಿದೀಯಾ, ದೇವರೆಲ್ಲಿದ್ದಾನೆ? ನಿನ್ನಲ್ಲೇ ಇದ್ದಾನೆ ಅಂತೇಳ್ಬಿಟ್ಟು ಹೇಳ್ತಾನಂತೆ. ಇಲ್ಲಿ ಬೆಕ್ಕು, ಹೆಂಡತಿ, ವಿಗ್ರಹ ಎಲ್ಲೆಲ್ಲೂ ಇದ್ದಾನೆ ಎಂದು ಉಪದೇಶಿಸಿದನು. ಸರಿನಾ? ಹಾಗಾದರೆ ಅರ್ಥ ಆಗಿದೆಯಲ್ವಾ ವಿದ್ಯಾರ್ಥಿಗಳೇ? ಈಗ ಇದೇ ಪ್ಯಾಸೇಜಲ್ಲಿರುವಂತಹ ಪ್ರಶ್ನೆಗಳಿದ್ದಾವೆ, ಅದಕ್ಕೆ ನಾವು ಆನ್ಸರನ್ನು ನೋಡ್ತಾ ಹೋಗೋಣ. ಗುರು ಶಿಷ್ಯನಿಗೆ ಕೊಟ್ಟ ವಿಗ್ರಹ ಯಾವುದು? ಪಶುಪತಿ ವಿಗ್ರಹ ಕೊಟ್ರ? ರಾಂಗ್, ಹೌದಲ್ಲ? ಪಶುಪತಿ ವಿಗ್ರಹನ ಕೊಡಲಿಲ್ಲ. ದೇವರ ವಿಗ್ರಹ ಕೊಟ್ರ? ಇದು ಕೂಡ ತಪ್ಪು. ಮಾರುತಿ ವಿಗ್ರಹ ಕೊಟ್ರ? ಆಂಜನೇಯನ ವಿಗ್ರಹ ಕೊಡಲಿಲ್ಲ. ಕೊಟ್ಟಿರೋದು ಯಾವುದು? ವಿನಾಯಕನ ವಿಗ್ರಹ. ಸರಿನಾ? ಯಾವ ವಿಗ್ರಹವನ್ನು ಕೊಡ್ತಾರೆ? ವಿನಾಯಕನ ವಿಗ್ರಹವನ್ನು ಕೊಡ್ತಾರೆ. ವಿನಾಯಕನಿಗಿರುವಂತಹ ಇತರ ಹೆಸರುಗಳು ಯಾವುವು ವಿದ್ಯಾರ್ಥಿಗಳೇ? ಯಾವ ಹೆಸರಿದ್ದಾವೆ? ವಿಘ್ನೇಶ್ವರ, ಗಣಪತಿ, ವಿನಾಯಕ, ಗಜಾನನ. ಮರಿಬಾರ್ದು. ನೆಕ್ಸ್ಟ್, ಶಿಷ್ಯನಿಗೆ ಏಕೆ ಕೋಪ ಬಂದಿತು? ಬೆಕ್ಕು ಹಾಲು ಕುಡಿದಿದ್ದಕ್ಕೆ. ಹೌದಾ? ಬೆಕ್ಕು ಹಾಲನ್ನು ಕುಡಿದಿದ್ದಕ್ಕೆ ಶಿಷ್ಯನಿಗೆ ಕೋಪ ಬಂತಾ? ಕೋಪ ಬಂದಿದೆಯಾ? ನೋಡೋಣ ಒಂದೊಂದೇ ಆಪ್ಷನ್ಸು. ಇಲ್ಲಿ ಹೂವನ್ನು ಕಡಿದು ಹಾಕಿದ್ದಕ್ಕೆ, ಹೆಂಡತಿ ತನ್ನ ಮಾತನ್ನು ಕೇಳದ್ದಕ್ಕೆ, ಹೆಂಡತಿ ಬೆಕ್ಕನ್ನು ಹೊಡೆದದ್ದಕ್ಕೆ. ಬೆಕ್ಕು ಹಾಲನ್ನು ಕುಡಿದದ್ದಕ್ಕೆ ಕೋಪ ಮಾಡಿಕೊಳ್ಳಿಲ್ಲ. ಏನೋ ಕೋಪ ಮಾಡಿಕೊಳ್ಳಿಲ್ಲ. ಇಲ್ಲಿ ಹೂವನ್ನು ಕಡಿದು ಹಾಕಿದ್ದಕ್ಕೆ ಕೂಡ ಕೋಪ ಮಾಡಿಕೊಳ್ಳಿಲ್ಲ. ಹೆಂಡತಿ ತನ್ನ ಮಾತನ್ನು ಕೇಳದ್ದಕ್ಕೆ, ಯಾವಾಗ ಹೆಂಡತಿ ತನ್ನ ಮಾತನ್ನು ಕೇಳಲಿಲ್ವೋ ಆವಾಗ ಕೋಪ ಮಾಡ್ಕೊಳ್ತಾನೆ. ಹೆಂಡತಿ ಬೆಕ್ಕನ್ನು ಹೊಡೆದದ್ದಕ್ಕೆ ಅಲ್ಲ. ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದು? ಹೆಂಡತಿ ತನ್ನ ಮಾತನ್ನು ಕೇಳದ್ದಕ್ಕೆ ಕೋಪ ಬಂದಿತು. ಸರಿನಾ? ಮೂರನೇದು, ಶಿಷ್ಯನು ಅಂತಿಮವಾಗಿ ನಿರ್ಧರಿಸಿದ್ದು ಏನು? ಶಿಷ್ಯನು ಅಂತಿಮವಾಗಿ ನಿರ್ಧರಿಸಿದ್ದು ಏನು? ಹೆಂಡತಿಗಿಂತ ಗುರು ಹೆಚ್ಚು ಅಂತನ? ಅಲ್ಲ, ತಪ್ಪು. ತನಗಿಂತ ತನ್ನ ಗುರು ಹೆಚ್ಚು ಅಂತನ? ಅಲ್ಲ, ತನಗಿಂತ ತನ್ನ ಗುರು ಹೆಚ್ಚು ಅಂತ ಅಂದ್ಕೊಳ್ಳೇ ಇಲ್ಲ. ಗುರುವಿಗಿಂತ ದೇವರು ಹೆಚ್ಚು ಅಂತನ? ಇಲ್ಲ. ಎಲ್ಲರಿಗಿಂತ ತಾನೇ ಹೆಚ್ಚು. ಸರಿನಾ? ಎಲ್ಲರಿಗಿಂತ ನಾನೇ ಹೆಚ್ಚು ಅಂತ ಭಾವಿಸಿದ್ರು. ಅರ್ಥ ಆಗಿದೆಯಾ ವಿದ್ಯಾರ್ಥಿಗಳೇ? ಎಲ್ಲರಿಗಿಂತ ಕೂಡ ನಾನೇ ಹೆಚ್ಚು ಅಂತ ಶಿಷ್ಯ ಭಾವಿಸ್ತಾನೆ. ನೆಕ್ಸ್ಟ್ ನೋಡೋದಾದ್ರೆ, ಗುರುವು ನೀಡಿದ ಉಪದೇಶವೇನು? ಗುರು ಏನಂತ ಉಪದೇಶ ನೀಡ್ತಾನೆ ಅನ್ನೋದನ್ನು ನಾವು ನೋಡೋದಾದರೆ, ಗುರುವು ಏನಂತ ಉಪದೇಶ ನೀಡ್ತಾನೆ? ವಿನಾಯಕನ ವಿಗ್ರಹಕ್ಕೆ ದಿನವೂ ಪೂಜೆ ಮಾಡು. ವಿಘ್ನೇಶ್ವರನಿಗೆ ದಿನವೂ ತೆಂಗಿನಕಾಯಿ, ಬಾಳೆಹಣ್ಣು ನೈವೇದ್ಯ ಮಾಡು. ಕಣ್ಣು ಮುಚ್ಚಿ ದೇವರ ಧ್ಯಾನ ಮಾಡು. ದೇವರು ಎಲ್ಲೆಲ್ಲಿಯೂ ಇದ್ದಾನೆ. ನೋಡಿ, ಉಪದೇಶ ಕೇಳ್ತಾ ಇರೋದು ಇಲ್ಲಿ. ವಿನಾಯಕನ ವಿಗ್ರಹಕ್ಕೆ ದಿನವೂ ಪೂಜೆ ಮಾಡು ಅಂತ ಹೇಳಿದ್ದಾರೆ, ಕರೆಕ್ಟು. ಆದರೆ ಇದು ಉಪದೇಶ ಅಲ್ಲ. ಹಾಗಾದರೆ ಈ ಕ್ವಶನ್ಗೆ ಆನ್ಸರ್ ಇದು ಕರೆಕ್ಟ್ ಅನಿಸುತ್ತಾ? ತಪ್ಪು. ಸರಿನಾ? ಈ ಕ್ವಶನಿಗೆ ಅದು ಕರೆಕ್ಟ್ ಆನ್ಸರ್ ಅಲ್ಲ. ಯಾವುದಾಗುತ್ತೆ ಹಂಗಾದರೆ? ತಪ್ಪಾಗುತ್ತೆ. ಇದು ಕೂಡ ಅಲ್ಲ. ವಿಘ್ನೇಶ್ವರನಿಗೆ ದಿನವೂ ತೆಂಗಿನಕಾಯಿ, ಬಾಳೆಹಣ್ಣು ನೈವೇದ್ಯ ಮಾಡು ಅಂತ ಹೇಳಿದರು, ಇದು ಕರೆಕ್ಟು. ಆದರೆ ಉಪದೇಶ ಅಂತ ಕೇಳಿದರೆ ಏನು ಉಪದೇಶ ಮಾಡಿದ್ರಂತ? ಇದು ಕೂಡ ತಪ್ಪು. ಕಣ್ಮುಚ್ಚಿ ದೇವರ ಧ್ಯಾನ ಮಾಡು. ಸರಿನಾ? ಕಣ್ಮುಚ್ಚಿ ದೇವರ ಧ್ಯಾನ ಮಾಡು ಅಂತ ಹೇಳಿದರು, ಇದು ಕೂಡ ಕರೆಕ್ಟೇ. ಆದರೆ ಈ ಕ್ವಶನ್ಗೆ ಇದು ಕರೆಕ್ಟ್ ಅಲ್ಲ. ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದು? ದೇವರು ಎಲ್ಲೆಲ್ಲಿಯೂ ಇದ್ದಾನೆ ಅಂತ ಹೇಳ್ಬಿಟ್ಟು ಕೊನೆಗೆ ಏನು ಮಾಡ್ತಾರೆ? ಉಪದೇಶವನ್ನು ಮಾಡ್ತಾರೆ.
ನೆಕ್ಸ್ಟು ವಿನಾಯಕ ಎಂಬ ಅರ್ಥವನ್ನು ನೀಡದ ಪದ ನೋಡಿ. ವಿನಾಯಕನಿಗೆ ಇರುವಂತಹ ಇತರೆ ಹೆಸರುಗಳು ಯಾವುವು ಅಂತ ನಾನು ಆವಾಗಲೇ ಹೇಳಿದ್ದೆ. ಗಣಪತಿ ಯಾವುದು ವಿನಾಯಕನಿಗೆ ಇರುವಂಥ ಇನ್ನೊಂದು ಹೆಸರು, ಹೌದು. ಬೆನಕ ಹೌದು. ವಿಘ್ನೇಶ್ವರ ಕೂಡ ಹೌದು. ಆದರೆ ವಿಗ್ರಹ ಅನ್ನುವಂಥದ್ದು ವಿನಾಯಕನಿಗೆ ಇರುವಂತಹ ಇನ್ನೊಂದು ಹೆಸರಲ್ಲ. ಹಾಗಾದರೆ ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ವಿಗ್ರಹ. ಸರಿನಾ? ವಿನಾಯಕನಿಗೆ ಇತರ ಹೆಸರುಗಳು ಗಣಪತಿನೂ ಕರೀತಾರೆ, ಬೆನಕನೂ ಕರೀತಾರೆ, ವಿಘ್ನೇಶ್ವರನೂ ಕರೀತಾರೆ. ಅರ್ಥವನ್ನು ನೀಡದ ಪದ ಅಂತ ಕೇಳಿದ್ದಾರೆ. ಯಾವುದಾಗಾದ್ರೆ ವಿಗ್ರಹ. ವಿಗ್ರಹ ಅನ್ನುವಂಥದ್ದು ಅರ್ಥವನ್ನ ನೀಡೋದಿಲ್ಲ. ಓಕೆ, ಈಗ ಎರಡನೇ ಪ್ಯಾಸೇಜ್ಗೆ ನಾವು ಹೋಗೋಣ. ಗದ್ಯ ಭಾಗ 2. ಮಾತೃದೇವೋಭವ. ನೋಡಿ, ಯಾವುದು? ಮಾತೃದೇವೋಭವ. ಹೆಣ್ಣು ಕೊಟ್ಟ ಮಾವ, ಕಣ್ಣು ಕೊಟ್ಟ ದೇವ. ಕುವರಿಯಾದೊಡೆ ಕುಂದೇನು. ಏನಂತ? ಕುವರಿಯಾದೊಡೆ ಕುಂದೇನು. ಕುವರಿಯಾದೊಡೆ ಕುಂದೇನು ಅಂದರೆ ಹೆಣ್ಮಗಳು ಹುಟ್ಟಿದರೆ ತೊಂದರೆ ಏನು ಅಂತ. ಈ ಎಲ್ಲ ಮಾತುಗಳು ಈ ದೇಶದಲ್ಲಿ ಮಹಿಳೆಗೆ ಇರುವ ಮಹತ್ವದ ಸ್ಥಾನಮಾನವನ್ನು ಕುರಿತವುಗಳಾಗಿವೆ. ಏನು ಹೇಳ್ತಿದ್ದಾವೆ ಈ ಮಾತುಗಳು? ಯಾವ್ಯಾವು? ಮಾತೃದೇವೋಭವ, ಹೆಣ್ಣು ಕೊಟ್ಟ ಮಾವ, ಕಣ್ಣು ಕೊಟ್ಟ ದೇವ, ಕುವರಿಯಾದೊಡೆ ಕುಂದೇನು. ಈ ಎಲ್ಲ ಮಾತುಗಳು ಏನನ್ನು ಹೇಳ್ತಿದ್ದಾವೆ? ಈ ದೇಶದಲ್ಲಿ ಮಹಿಳೆಗೆ ಇರುವ ಮಹತ್ವದ ಸ್ಥಾನಮಾನಗಳನ್ನು ಕುರಿತವುಗಳಾಗಿವೆ. ಈ ದೇಶದಲ್ಲಿ ಹೆಣ್ಮಗಳಿಗೆ ಯಾವ ಸ್ಥಾನವನ್ನು ಕೊಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆದರೆ ಇವೆಲ್ಲ ಕೇವಲ ಬಾಯಿ ಮಾತುಗಳಾಗಿವೆ. ಸ್ತ್ರೀಯ ಕಣ್ಣೊರೆಸುವ ಉಪಾಯದ ಮಾತುಗಳಾಗಿವೆ. ಕೇವಲ ಬಾಯಿ ಮಾತಲ್ಲಷ್ಟೇ, ನಿಜವಾಗಲೂ ಕೂಡ ಸ್ತ್ರೀಗೆ ಅಂತಹ ಸ್ಥಾನಮಾನ ಕೊಟ್ಟಿಲ್ಲ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಸ್ತ್ರೀ ಶೋಷಣೆ ಎಲ್ಲ ಕಡೆ ವ್ಯಾಪಕವಾಗಿದೆ. ಎಲ್ಲ ಕಡೆಯಲ್ಲೂ ಕೂಡ ಸ್ತ್ರೀಯನ್ನು ಶೋಷಣೆ ಮಾಡುವಂಥದ್ದು ನಡೆದೇ ಇದೆ. ಯಾವ ಥರ ಶೋಷಣೆ ಮಾಡ್ತಾ ಇದ್ದಾರೆ? ಬಾಲ್ಯ ವಿವಾಹ ಮಾಡ್ತಾ ಇದ್ದಾರೆ, ವಿವಾಹಿತ ಸ್ತ್ರೀಯ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ, ಉದ್ಯೋಗಸ್ಥ ಮಹಿಳೆಯ ಶೋಷಣೆ ಮಾಡ್ತಾ ಇದ್ದಾರೆ. ಯಾವ ಥರ ಶೋಷಣೆ ಮಾಡ್ತಿದ್ದಾರೆ? ಬಾಲ್ಯ ವಿವಾಹ, ವಿವಾಹಿತ ಸ್ತ್ರೀಯ ಮೇಲೆ ದಬ್ಬಾಳಿಕೆ, ಉದ್ಯೋಗಸ್ಥ ಮಹಿಳೆಯರ ಶೋಷಣೆ. ದುಡಿಯೋಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ಶೋಷಣೆ ಅನ್ನುವಂಥದ್ದು ಅವರಿಗೆ ತಪ್ಪಿದ್ದಲ್ಲ. ಸತಿ ಪದ್ಧತಿಯ ಕ್ರೌರ್ಯ. ಸತಿ ಪದ್ಧತಿ ಅಂದರೆ ಏನು? ಗಂಡ ಸತ್ತಾಗ ಹೆಂಡತಿ ಕೂಡ ಸಾಯಬೇಕು ಅನ್ನುವಂಥದ್ದು, ಬಲವಂತದಿಂದ ಅವಳನ್ನು ಚಿತೆಗೆ ಏರಿಸುವಂಥ ಪದ್ಧತಿಯನ್ನು ನಾವು ಸತಿ ಪದ್ಧತಿ ಅಂತ ಕರಿತೀವಿ. ವರದಕ್ಷಿಣೆಯ ಪಿಡುಗು. ನೋಡಿ ಎಷ್ಟು ವಿಧದಲ್ಲಿ ಹಿಂಸೆಯನ್ನು ಕೊಡ್ತಾ ಇದ್ದಾರೆ. ಬಾಲ್ಯ ವಿವಾಹ, ವಿವಾಹಿತ ಸ್ತ್ರೀಯ ಮೇಲೆ ದಬ್ಬಾಳಿಕೆ ನಡೆಸೋದು, ಉದ್ಯೋಗಸ್ಥ ಮಹಿಳೆಯ ಶೋಷಣೆ ಮಾಡುವಂಥದ್ದು, ಸತಿ ಪದ್ಧತಿಯ ಕ್ರೌರ್ಯ, ವರದಕ್ಷಿಣೆಯ ಪಿಡುಗು. ಈ ಎಲ್ಲದರ ಒಟ್ಟು ಪರಿಣಾಮವು ನಾರಿಯನ್ನು ಮಾರಿಯನ್ನಾಗಿ ಪರಿವರ್ತಿಸುತ್ತದೆ. ನೋಡಿ, ಈ ಮೇಲಿನ ಎಲ್ಲ ಅಂಶಗಳಿಂದ, ಎಲ್ಲ ದಬ್ಬಾಳಿಕೆಯಿಂದ ನೋಡಿ ಈ ಎಲ್ಲದರ ಒಟ್ಟು ಪರಿಣಾಮವು ನಾರಿಯನ್ನು ಏನು ಮಾಡಿದೆ? ಮಾರಿಯನ್ನಾಗಿ ಪರಿವರ್ತಿಸುತ್ತದೆ. ಈ ಥರ ಎಲ್ಲ ಹಿಂಸೆ ಕೊಡೋದ್ರಿಂದ ಅವಳು ಯಾವ ಥರ ಆದ್ಲು? ನಾರಿಯಾಗಿ ಇರುವಂತಹ ಹೆಣ್ಮಗಳು ಮಾರಿಯಾದ್ಲು ಅಂತಂದರೆ ತುಂಬ ಉಗ್ರ ರೂಪವನ್ನು ತಾಳಿದ್ಲು ಅಂತ ಅರ್ಥ. ಮುನಿದ ನಾರಿ ಮಾರಿಯಾಗುತ್ತಿದ್ದಾಳೆ. ಮುನಿದ ನಾರಿ ಮಾರಿಯಾಗುತ್ತಿದ್ದಾಳೆ. ಇದನ್ನು ನಿಯಂತ್ರಿಸಲು ಸ್ತ್ರೀಗೆ ಸಹಾಯಕವಾಗುವ ಅನೇಕ ಕಾನೂನುಗಳಿವೆ. ಈ ಏನು ಬಾಲ್ಯ ವಿವಾಹ, ಆಮೇಲೆ ಸತಿ ಪದ್ಧತಿ ಆಗಿರ್ಬೋದು, ಉದ್ಯೋಗಸ್ಥ ಆ ಮಹಿಳೆಯರಿಗೆ ಶೋಷಣೆ, ಉದ್ಯೋಗ ಮಾಡುವಂಥ ಸ್ಥಳದಲ್ಲಿ ಶೋಷಣೆ ನಡೆಯುತ್ತಲ್ವ, ಆ ಒಂದು ಶೋಷಣೆಯನ್ನು ತಪ್ಪಿಸೋದಕ್ಕೆ ವರದಕ್ಷಿಣೆ ಪಿಡುಗು, ಇವೆಲ್ಲದಕ್ಕೂ ಕೂಡ ಸಹಾಯ ಮಾಡೋದು ಯಾವಿದಾವೆ? ಸಹಾಯ ಮಾಡೋಕ್ಕೆ ಕಾನೂನುಗಳಿದ್ದಾವೆ. ಸರಿನಾ? ಏನಿದ್ದಾವೆ? ಕಾನೂನುಗಳು ಇದ್ದಾವೆ. ಆದರೆ ಅವುಗಳ ಹಿಡಿತದಿಂದ ಗೋಮುಖ ವ್ಯಾಘ್ರಗಳು ಹೇಗೋ ನೋಡಿ, ಎಲ್ಲ ಕೂಡ ಅನಿಷ್ಟ ಪದ್ಧತಿಗಳೇ. ಸರಿನಾ? ಇವೆಲ್ಲವೂ ಕೂಡ ಅನಿಷ್ಟ ಪದ್ಧತಿಗಳು. ಕಾನೂನುಗಳು
ಇದ್ದಾವೆ ಅಂದ ತಕ್ಷಣ ಎಲ್ಲೂ ಕೂಡ ದಬ್ಬಾಳಿಕೆ, ದೌರ್ಜನ್ಯ, ಹಿಂಸೆ ನಡೆಯದೇ ಇಲ್ವಾ ಅಂತಂದರೆ ಅಷ್ಟು ಕಾನೂನುಗಳಿದ್ದರೂ ಕೂಡ ದಬ್ಬಾಳಿಕೆ, ದೌರ್ಜನ್ಯ, ಹಿಂಸೆ ಅನ್ನುವಂಥದ್ದು ನಡೆಯುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಕೆಲವೊಬ್ಬರು, ಗೋಮುಖ ವ್ಯಾಘ್ರಗಳು ಅಂತ ಕರಿತೀವಿ ನಾವು. ಅಂದರೆ ಗೋವಿನ ಮುಖದಲ್ಲಿ ಇರುವಂಥ ವ್ಯಾಘ್ರಗಳು ಅಂತ, ಅದ್ರ ಮುಖನೇ ಬೇರೆ ಇರುತ್ತೆ. ವ್ಯಾಘ್ರ ಅಂತಂದರೆ ಏನು, ಹಿಂಸೆ ಮಾಡುವಂಥವ್ರು ಇರ್ತಾರೆ, ಅದರ ಮೇಲೆ ಮಾತ್ರ ಗೋವಿನ ಥರ ಮುಖವನ್ನು ಹಾಕ್ಕೊಂಡಿರ್ತಾರೆ. ಅವ್ರೇನು ಮಾಡ್ತಾರೆ, ಕಾನೂನುಗಳ ಹಿಡಿತದಿಂದ ಕೂಡ ಅವರು ಪಾರಾಗ್ತಾರೆ, ತಪ್ಪಿಸ್ಕೊಳ್ತಾರೆ, ಅವರಿಗೆ ಶಿಕ್ಷೆ ಆಗೋದಿಲ್ಲ ಅಂತ ಅರ್ಥ. ಈ ದುಷ್ಟ ಪದ್ಧತಿಗಳ ನಿವಾರಣೆಗೆ ಇರುವ ಮದ್ದೆಂದರೆ ಒಂದೇ, ಅದೇ ಆತ್ಮ ಪರಿಶೀಲನೆಯ ಮೂಲಕ ಸ್ಥಿರವಾಗುವ ಮನ ಪರಿವರ್ತನೆ. ಹೌದಲ್ವಾ? ಈಗ ಕಾನೂನುಗಳಿಂದ ತಪ್ಪಿಸ್ಕೊಳ್ತಾರೆ, ಆದರೆ ತಮ್ಮ ಆತ್ಮ ಪರಿಶೀಲನೆಯನ್ನು ಮಾಡ್ಕೊಂಡ್ಬಿಟ್ಟು ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡ್ರೆ ಇಲ್ಲಿ ಯಾವುದೇ ಕೂಡ ಕೆಟ್ಟದ್ದು ಆಗೋದೇ ಇಲ್ಲ. ಅವ್ರ ಪಾಡಿಗೆ ಅವರು ಯಾರೂ ತಪ್ಪು ಮಾಡದೆ ತಮ್ಮ ಪಾಡಿಗೆ ತಾವು ಅರ್ಥ ಮಾಡಿಕೊಂಡ್ರೆ, ಹೆಣ್ಮಕ್ಳನ್ನು ಶೋಷಣೆ ಮಾಡಬಾರ್ದು ಅಂತ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡ್ರೆ ಅಲ್ಲಿ ಎಲ್ಲ ದುಷ್ಟ ಪದ್ಧತಿಗಳು ಕೂಡ ನಿವಾರಣೆ ಆಗ್ತವೆ ಅಂತ ಅರ್ಥ. ಮನ ಪರಿವರ್ತನೆ ಇಂಪಾರ್ಟೆಂಟ್. ಘೋಷಣೆಗಳು ಈ ದೆಸೆಯಲ್ಲಿ ಪ್ರಭಾವಕಾರಿ. ವರದಕ್ಷಿಣೆಯ ಗಂಡ ನಿನಗ ಹಸರು ದಂಡ, ಅಂದರೆ ಹೆಸರು ದಂಡ ಅಂತ ಎಂಬುದು ಅಂತಹ ಒಂದು ಘೋಷಣೆ. ತುಂಬ ಫೇಮಸ್ ಆಗಿರುವಂಥ ಘೋಷಣೆ ಆ ಒಂದು ಟೈಮಲ್ಲಿ. ವರದಕ್ಷಿಣೆಯ ಗಂಡ ನಿನಗ ಹೆಸರು ದಂಡ ಎಂಬುದು ಅಂತಹ ಒಂದು ಘೋಷಣೆಯಾಗಿದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಒಂದು ಪ್ಯಾಸೇಜಿಂದ ನಮಗೇನು ಅರ್ಥ ಆಯಿತು ಅನ್ನೋದನ್ನು ನಾವು ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದ್ರ ಮೂಲಕ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್ನು ಯಾವುದಿದೆ, ಕುವರಿಯಾದೊಡೆ ಕುಂದೇನು, ಇದರ ತಾತ್ಪರ್ಯ ಏನು? ಕುವರಿಯಾದೊಡೆ ಕುಂದೇನು, ನಾನಾಗಲೇ ಹೇಳಿದ್ನಲ್ವಾ, ಇದರ ಅರ್ಥ ಏನು ಅಂತ ಕೇಳಿದ್ದಾರೆ. ಕುವರಿ ಎಂದರೆ ಕೊರತೆ ಎಂದು ಅರ್ಥ. ತಪ್ಪಿದು, ಸರಿನಾ? ಕೊರತೆ ಅರ್ಥ ಅಲ್ಲ. ಕುವರಿ ಜನಿಸಿದರೆ ತೊಂದರೆಗಳುಂಟಾಗುತ್ತವೆ, ಇದು ಕೂಡ ಅಲ್ಲ, ಸರಿನಾ? ಕುವರಿಯಾದೊಡೆ ಕುಂದೇನು ಅಂತಂದರೆ ಕೊರತೆ ಆಯಿತು, ತೊಂದರೆ ಆಯಿತು ಅಂತ ಅರ್ಥ ಅಲ್ಲ. ನೋಡಿ, ಕುವರಿ ಹುಟ್ಟಿದ ಮೇಲೆ ಮುಂದೇನು ಎಂಬ ಪ್ರಶ್ನೆ, ಇದು ಕೂಡ ಈ ವಾಕ್ಯದ ಅರ್ಥ ಅಲ್ಲ. ಕುವರಿಯಾದ ಮಾತ್ರಕ್ಕೆ ಯಾವ ತೊಂದರೆಯೂ ಇಲ್ಲ, ಇದು ಕರೆಕ್ಟ್ ಆನ್ಸರ್, ಸರಿನಾ? ಕುವರಿಯಾದ ಮಾತ್ರಕ್ಕೆ ಯಾವ ತೊಂದರೆಯೂ ಇಲ್ಲ. ಯಾವುದು? ಡ, ಕರೆಕ್ಟ್ ಆನ್ಸರ್. ಅರ್ಥ ಆಗುತ್ತಲ್ವಾ? ಕುವರಿಯಾದೊಡೆ ಕುಂದೇನು, ಸಂಚಿ ಹೊನ್ನಮ್ಮರವರು ಹೇಳಿರುವಂತಹ ಅದ್ಭುತವಾದಂತಹ ಮಾತಿದು. ಕುವರಿಯಾದೊಡೆ ಕುಂದೇನು. ಹೆಣ್ಣಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿ, ಹೆಣ್ಣಲ್ಲವೇ ಪೊರಿದವಳು ಅಂತ ತುಂಬ ಜನಪ್ರಿಯವಾದಂತಹ ಮಾತು ಇದು, ಪದ್ಯ. ನೆಕ್ಸ್ಟು, ಉದ್ಧೃತವಾದ ಮಾತುಗಳು ಸ್ತ್ರೀಯ ಯಾವ ಪಾತ್ರವನ್ನು ಪ್ರಶಂಸಿಸುತ್ತವೆ ಅಂತ ಇದೆ, ಸರಿನಾ? ಉದ್ಧೃತವಾದ ಮಾತುಗಳು ಸ್ತ್ರೀಯ ಯಾವ ಪಾತ್ರವನ್ನು ಪ್ರಶಂಸಿಸುತ್ತವೆ ಅಂತಂದರೆ, ಸ್ತ್ರೀಯ ಮಹತ್ವದ ಪಾತ್ರ, ಸ್ತ್ರೀಯ ಸಮಾಜದಲ್ಲಿನ ಪಾತ್ರ, ಸ್ತ್ರೀಯ ಕುಟುಂಬದ ಪಾತ್ರ, ಸ್ತ್ರೀಯ ಶೋಷಣೆಯ ಪಾತ್ರ. ಉದ್ಧೃತವಾದ ಮಾತುಗಳು ಸ್ತ್ರೀಯ ಮಹತ್ವದ ಪಾತ್ರದ ಬಗ್ಗೆ ಹೇಳ್ತಾ ಇದ್ದಾವೆ. ಆಪ್ಷನ್ ಯಾವುದಂಗಾದರೆ ಇದರಲ್ಲಿ ಎ ಕರೆಕ್ಟ್ ಆನ್ಸರ್. ಸ್ತ್ರೀಯ ಮಹತ್ವದ ಪಾತ್ರವನ್ನು ಅವು ಹೇಳ್ತಾ ಇದ್ದಾವೆ ಅಂತ ಅರ್ಥ. ನಾರಿಯನ್ನು ಮಾರಿಯನ್ನಾಗಿ ಪರಿವರ್ತಿಸುವ ಪದ್ಧತಿ ಯಾವುದು? ನಾರಿಯನ್ನು ಮಾರಿಯನ್ನಾಗಿ ಪರಿವರ್ತಿಸುವ ಪದ್ಧತಿ ಯಾವುದು ಅಂತ ಇದೆ. ಯಾವುದಾಗಾದರೆ ಒಂದನೇದು ಬಾಲ್ಯ ವಿವಾಹ. ಹೌದು, ಇದು ಕೂಡ ಹೆಣ್ಮಕ್ಳು ಮಾರಿ ಆಗೋದಕ್ಕೆ ಕಾರಣ. ಬಾಲ್ಯ ವಿವಾಹ ಹೌದು, ವರದಕ್ಷಿಣೆ ಪಿಡುಗು ಕೂಡ ಹೌದು, ಉದ್ಯೋಗಸ್ಥ ಮಹಿಳೆಯರ ಶೋಷಣೆ ಕೂಡ ಹೌದು. ಇವೆಲ್ಲದರ ಒಟ್ಟು ಪರಿಣಾಮ, ಹೌದಲ್ವಾ? ಬಾಲ್ಯ ವಿವಾಹನೂ ಹೌದು, ವರದಕ್ಷಿಣೆ ಬಿಡುಗು ಕೂಡ ಹೌದು, ಉದ್ಯೋಗಸ್ಥ ಮಹಿಳೆಯರ ಶೋಷಣೆ ಕೂಡ ಹೌದು. ಇವೆಲ್ಲದರ ಒಟ್ಟು ಪರಿಣಾಮ ಅಂತಂದರೆ ಮೇಲಿನ ಮೂರೂ ಕೂಡ ಅಂತ ಅರ್ಥ, ಸರಿನಾ? ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದು? ಡಿ. ಅರ್ಥ ಆಗುತ್ತಲ್ವಾ? ಕರೆಕ್ಟ್ ಆನ್ಸರ್ ಯಾವುದು? ಹಾಗಾದರೆ ಡಿ
ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಏನು ಪ್ರಶ್ನೆಗಳಿದಾವೆ ಮುಂದಕ್ಕೆ ನೋಡೋದಾದರೆ, ಸ್ತ್ರೀ ವಿರೋಧಿ ದುಷ್ಟ ಪದ್ಧತಿಗಳ ನಿವಾರಣೆಗೆ ಇರುವ ಮದ್ದು ಯಾವುದೆಂದರೆ? ಸ್ತ್ರೀ ವಿರೋಧಿ ದುಷ್ಟ ಪದ್ಧತಿಗಳು ಏನಿದಾವಲ್ವಾ, ನಾವು ಅವಾಗಲೇ ಚರ್ಚೆ ಮಾಡಿದ್ವಾ, ಬಾಲ್ಯ ವಿವಾಹ, ಸತಿ ಪದ್ಧತಿ, ಇನ್ನು ಮುಂತಾದವನ್ನೆಲ್ಲ ಹೇಳಿದ್ವಲ್ಲ, ಅವು ನಿವಾರಣೆ ಆಗಬೇಕು ಅಂದರೆ ಮದ್ದು ಏನು ಅಂತ ಕೇಳ್ತಾ ಇದ್ದಾರೆ. ಸರಿನಾ? ಏನು ಮದ್ದು ಹಂಗಾದ್ರೆ? ಕಾನೂನುಗಳಿಂದ ಆ ಪದ್ಧತಿಗಳನ್ನು ನಿವಾರಣೆ ಮಾಡೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ಕಾನೂನುಗಳಿದ್ದಾವೆ, ಆದರೆ ಗೋಮುಖ ವ್ಯಾಘ್ರಗಳೇನು ಮಾಡ್ತಿದ್ದಾರೆ? ಕಾನೂನುಗಳಿಂದ ತಪ್ಪಿಸ್ಕೊಳ್ತಾ ಇದ್ದಾರೆ. ಪ್ರಾಯಶ್ಚಿತ್ತ, ತಪ್ಪು ಮಾಡ್ತಾರೆ, ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ ಬಿಡು ಅಂತಾರೆ, ತಪ್ಪು ನಿಲ್ಲುತ್ತಾ? ನಿಲ್ಲಲ್ಲ. ಕಠಿಣ ಶಿಕ್ಷೆಯನ್ನು ಕೊಡ್ತಾರೆ, ಆನಂತರ ಮತ್ತೆ ಅದೇ ಕಂಟಿನ್ಯೂ ಮಾಡ್ತಾರೆ. ಆದರೆ ಈ ಮೂರಕ್ಕಿಂತ ಏನಿರಬೇಕು? ಫಸ್ಟು ಮನಪರಿವರ್ತನೆ ಇರಬೇಕು. ಮನಪರಿವರ್ತನೆ ಆದರೆ ಎಲ್ಲೂ ಕೂಡ ದುಷ್ಟ ಪದ್ಧತಿಗಳು ನಿಲ್ಲಲ್ಲ. ಕರೆಕ್ಟ್ ಆನ್ಸರ್ ಯಾವುದಾಗಾದರೆ? ಮನಪರಿವರ್ತನೆ. ಪ್ರಭಾವಕಾರಿ ಘೋಷಣೆ ಯಾವುದು? ನೋಡಿ, ಈ ಪ್ಯಾಸೇಜಲ್ಲಿರುವಂಥ ಪ್ರಭಾವಕಾರಿ ಘೋಷಣೆ ಯಾವುದು ಅಂತ ಕೇಳಿದ. ಹೆಣ್ಣು ಕೊಟ್ಟ ಮಾವ, ಕಣ್ಣು ಕೊಟ್ಟ ದೇವ. ಇದು ಗಾದೆ ಮಾತು ಅಲ್ಲ? ವರದಕ್ಷಿಣೆಯ ಗಂಡ, ನಿನಗ ಹೆಸರು ದಂಡ. ಕುವರಿಯಾದೊಡೆ ಕುಂದೇನು, ಮಾತೃದೇವೋ ಭವ. ಇವೆಲ್ಲ ಹೆಣ್ಣಿನ ಮಹತ್ವದ ಬಗ್ಗೆ ಹೇಳುವಂಥದ್ದು. ಇಲ್ಲಿ ಕೇಳಿರುವಂಥ ಕ್ವಶನ್ ಏನು? ಪ್ರಭಾವಕಾರಿ ಘೋಷಣೆ ಯಾವುದು ಅಂತ ಕೇಳಿದ್ದಾರೆ. ಘೋಷಣೆ ಯಾವುದು ಅಂತ. ಯಾವುದೋ ವರದಕ್ಷಿಣೆಯ ಗಂಡ, ನಿನಗ ಹೆಸರು ದಂಡ ಅನ್ನುವಂಥದ್ದು ಈ ಪ್ರಶ್ನೆಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ವಿದ್ಯಾರ್ಥಿಗಳೇ, ಈಗ ಮೂರನೇ ಪ್ಯಾಸೇಜ್ಗೆ ನಾವು ಹೋಗೋಣ. ಪ್ರಚಂಡ ರಾವಣನಾದ ನಾನು ಯುಕ್ತಿಯನ್ನು ಕೈಗೊಂಡೆ. ನೋಡಿ, ರಾವಣ ಹೇಳ್ತಾ ಇರುವಂಥದ್ದು ಇದು. ಪ್ರಚಂಡ ರಾವಣನಾದ ನಾನು ಯುಕ್ತಿಯನ್ನು ಕೈಗೊಂಡೆ. ಶಕ್ತಿಗಿಂತ ಯುಕ್ತಿ ಮೇಲು ಅಂತೀವಲ್ಲ, ಯುಕ್ತಿಯನ್ನು ಕೈಗೊಂಡೆ. ವಿದ್ಯಾದೇವತೆ ಅವಲೋಕಿನಿಯ ಸಹಾಯವನ್ನು ಪಡೆದೆ. ಯಾರ ಸಹಾಯವನ್ನು ಪಡಿತಾರೆ? ಯಾರ ಸಹಾಯವನ್ನು ಪಡಿತಾರೆ ಇವರು? ವಿದ್ಯಾದೇವತೆ ಅವಲೋಕಿನಿಯ ಸಹಾಯವನ್ನು ಪಡಿತಾರೆ. ವಿದ್ಯಾದೇವತೆ ಅವಲೋಕಿನಿಯ ಸಹಾಯವನ್ನು ಪಡೆದೆ ಅಂತ ಹೇಳ್ತಾ ಇದ್ದಾನೆ ನೋಡಿ. ಯಾರು? ರಾವಣ. ಆ ದೇವತೆಯು ವೈಕುರುವಣೆ ಶಕ್ತಿಯನ್ನು ಬಳಸಿ ಯುದ್ಧಕ್ಕೆ ಹೊರಟು ಹೋಗಿದ್ದ ಲಕ್ಷ್ಮಣನಿಗೆ ಕೇಳಿಸದೆ ಇರುವಂತೆಯೂ ರಾಮನಿಗೆ ಮಾತ್ರ ಕೇಳಿಸುವಂತೆಯೂ ಸಿಂಹನಾದವನ್ನು ಮಾಡುವಂತೆ ಮಾಡಿದೆ. ಇಲ್ಲಿ ಲಕ್ಷ್ಮಣನಿಗೂ ಕೇಳಿಸಬಾರ್ದು, ಸರಿನಾ? ಲಕ್ಷ್ಮಣನಿಗೆ ಕೇಳಿಸಬಾರ್ದು, ರಾಮನಿಗೆ ಮಾತ್ರ. ಅರ್ಥ ಮಾಡ್ಕೊಳ್ಳಿ, ರಾಮನಿಗೆ ಮಾತ್ರ ಕೇಳಿಸುವಂತೆಯೂ ಸಿಂಹನಾದವನ್ನು ಮಾಡುವಂತೆ ಮಾಡಿದೆ. ರಾಮನಿಗೆ ಮಾತ್ರ ಕೇಳಿಸ್ಬೇಕು, ಸರಿನಾ? ಸಿಂಹನಾದವನ್ನು ಮಾಡಿದರೆ ಯಾರು ಕೇಳಿಸ್ಬೇಕು? ರಾಮನಿಗೆ ಮಾತ್ರ ಕೇಳಿಸ್ಬೇಕು, ಬೇರೆ ಯಾರಿಗೂ ಕೂಡ ಕೇಳಿಸಬಾರ್ದು. ಜಟಾಯುವನ್ನು ಕೊಂದು ಸೀತೆಯನ್ನು ತಂದೆ. ಹೌದಲ್ಲ, ಜಟಾಯು ಪಕ್ಷಿಯನ್ನು ಕೊಂದುಬಿಟ್ಟು ಏನು ಮಾಡ್ತಾನೆ ರಾವಣ? ಸೀತೆಯನ್ನು ತಗೊಂಬರ್ತಾನೆ. ಆದರೆ ಆಕೆಯು ನನ್ನನ್ನು, ರಾಜ್ಯಲಕ್ಷ್ಮಿಯನ್ನು, ನನ್ನ ದರ್ಪವನ್ನು ತೃಣದಂತೆ ಭಾವಿಸಿದಳು. ನೋಡಿ, ಏನು ಮಾಡ್ತಾಳೆ ಸೀತೆ? ನನ್ನನ್ನು ಅಂತಂದರೆ ರಾವಣನನ್ನು ಮತ್ತು ರಾಜ್ಯಲಕ್ಷ್ಮಿಯನ್ನು, ಅವನ ಸಂಪತ್ತನ್ನು ಮತ್ತು ದರ್ಪವನ್ನು, ದರ್ಪ ಅವನ ಅಹಂಕಾರವನ್ನು ಕೂಡ ಏನು ಮಾಡಿದ್ಲು? ತೃಣದಂತೆ ಭಾವಿಸಿದ್ಲು. ನನಗೆ ಇದು ತೃಣ ಸಮಾನ, ಅವಕ್ಕೆ ಯಾವುದಕ್ಕೂ ಕೂಡ ಬೆಲೆ ಕೊಡಲಿಲ್ಲ. ತೃಣದಂತೆ ಭಾವಿಸ್ತಾಳೆ, ನೆಗ್ಲೆಕ್ಟ್ ಮಾಡ್ತಾಳೆ, ತೆಗೆದಾಕ್ತಾಳೆ. ನನ್ನ ಸೌಂದರ್ಯವನ್ನು ತಿರಸ್ಕರಿಸಿದಳು. ಏನು ಮಾಡ್ತಾಳೆ? ರಾವಣನ ಸೌಂದರ್ಯವನ್ನು ಕೂಡ ತಿರಸ್ಕರಿಸ್ತಾಳೆ. ರಾಮನೇ ನನಗೆ ಪತಿ ಅಂತ ಹೇಳ್ಬಿಟ್ಟು ಶ್ರೀರಾಮಚಂದ್ರನನ್ನು ಮಾತ್ರ ಅವಳು ತನ್ನ ಮನಸ್ಸಲ್ಲಿ ನೆನೆಸ್ತಾ ಇರ್ತಾಳೆ. ರಾವಣನ ಸೌಂದರ್ಯವನ್ನು ಕೂಡ ತಿರಸ್ಕರಿಸ್ತಾಳೆ. ನಿಜಕ್ಕೂ ಆಕೆ ಮಹಾಪತಿವ್ರತೆ, ಪ್ರಾಣ ಪ್ರಿಯರಾದ, ಸರಿನಾ? ಪ್ರಾಣ ಇದು ಅಲ್ಲ, ಪ್ರಾಣ ಪ್ರಿಯರಾದ ಸೀತಾರಾಮರನ್ನು ಕರ್ಮವಶದಿಂದ ಅಗಲಿಸಿದ, ಸರಿನಾ? ಅಲ್ಲ, ಅಗಲಿಸಿದ ನಾನು
ಅವಿವೇಕಿಯಾದೆ. ಸೀತೆಯನ್ನ ಯಾರಿಂದ ದೂರ ಮಾಡಿರ್ತಾರೆ? ರಾಮ ಲಕ್ಷ್ಮಣ ವನವಾಸಕ್ಕೆ ಹೋಗಿರ್ತಾರಲ್ವ, ಅವರಿಂದ ಕೂಡ ಸೀತೆನ ದೂರ ಮಾಡ್ತಾರೆ. ರಾವಣನೇ ಹೇಳ್ತಾ ಇದ್ದಾನೆ ನೋಡಿ, ಅವಳು ಮಹಾಪತಿವ್ರತೆ ಅಂತ. ಸರಿನಾ? ವ್ಯಾಮೋಹದಿಂದ ಸೀತೆಗೆ ದುಃಖವನ್ನು ತಂದ ಪಾಪಿ ನಾನು. ಅವನು ಪಶ್ಚಾತ್ತಾಪ ಪಟ್ಕೊಳ್ತಾ ಇದ್ದಾನೆ. ವ್ಯಾಮೋಹದಿಂದ ಏನು ಮಾಡಿದೆ? ಸೀತೆಗೆ ದುಃಖವನ್ನು ತಂದಂಥ ಪಾಪಿ ನಾನು ಅಂತ ಹೇಳ್ತಾ ಇದ್ದಾನೆ. ಪಾಪಕ್ಕೆ ಪ್ರಾಯಶ್ಚಿತವಾಗಿ ಸೀತೆಯನ್ನು ರಾಮನಿಗೆ ಸಮರ್ಪಿಸುತ್ತೇನೆ. ನಾನು ಮಾಡಿರುವಂಥದ್ದು ಪಾಪದ ಕೆಲಸ ಅಲ್ವಾ, ಅದಕ್ಕೆ ಏನು ಮಾಡ್ತೇನೆ ಈಗ? ಅದಕ್ಕೆ ಪ್ರಾಯಶ್ಚಿತ ಮಾಡ್ಕೋಬೇಕು ಅಂತಂದರೆ ಸೀತೆನ ರಾಮನಿಗೆ ಸಮರ್ಪಿಸ್ತೇನೆ. ಆದರೆ ನೋಡಿ, ಸಮರ್ಪಿಸ್ತೀನಿ ಯಾರಿಗೆ? ರಾಮನಿಗೆ ಬಿಡ್ತೀನಿ, ರಾಮನ ಹತ್ರ ಕಳಿಸ್ತೀನಿ. ಸರಿನಾ? ರಾಮನ ಹತ್ರ ಕಳಿಸ್ತೀನಿ. ಆದರೆ ಈಗ ಹಾಗೆ ಮಾಡಿದರೆ, ಈಗ ನಾನು ಆ ಥರ ಮಾಡಿದರೆ ನನ್ನ ಅಹಂಕಾರಕ್ಕೆ ನನಗೆ ಕುಂದು ಬರುತ್ತೆ ಅಂತ ಅವನು ಥಿಂಕ್ ಮಾಡ್ತಾ ಇದ್ದಾನೆ. ಏನಂತ ಥಿಂಕ್ ಮಾಡ್ತಿದ್ದಾನೆ? ಪ್ರಾಯಶ್ಚಿತ ಪಟ್ಬಿಟ್ಟು ಅವನು ಸೀತೆನ ರಾಮನ ಹತ್ರನೇ ಕಳಿಸ್ಬೇಕು, ಅವಳು ಮಹಾಪತಿವ್ರತೆ ಅಂತ ಅಂದ್ಕೊಳ್ತಾನೆ. ಆದರೆ ಈಗ ಕಳಿಸಲ್ಲ ನೋಡಿ. ಆದರೆ ಈಗ ಹಾಗೆ ಮಾಡಿದರೆ ಅವನ ಮನಸ್ಥಿತಿ ಹೆಂಗಿದೆ ಅನ್ನೋದು ನೋಡಿ. ನನ್ನ ಶೌರ್ಯಕ್ಕೆ ಕುಂದು ಬರುತ್ತದೆ. ಇವಾಗಲೇ ಕಳಿಸ್ಬಿಟ್ರೆ ಏನಾಗುತ್ತೆ? ರಾವಣ ಅಂದರೆ ಎಲ್ಲರೂ ಹೆದರ್ತಾರೆ. ಓ, ಅವನು ಸುಮ್ಮನೆ ಬಿಟ್ಬಿಟ್ನಲ್ಲ ಅಂತ ನನ್ನ ಶೌರ್ಯಕ್ಕೆ ಕುಂದು ಬರುತ್ತೆ, ಅದು ಕುತ್ತು ಬರುತ್ತೆ. ಆದ್ದರಿಂದ ಯುದ್ಧದಲ್ಲಿ ರಾಮನನ್ನು ಗೆದ್ದು, ಸರಿನಾ? ಯುದ್ಧದಲ್ಲಿ ರಾಮನನ್ನು ಗೆದ್ದು, ರಾಮನನ್ನು ಸೋಲಿಸ್ಬಿಟ್ಟು ನಾನು ಗೆದ್ದ ಮೇಲೆ ತಂದ ಸೀತೆಯನ್ನು ಅವನಿಗೆ ಅರ್ಪಿಸುತ್ತೇನೆ. ಹೌದಾ? ನೋಡಿ, ರಾಮನನ್ನು ಸೋಲಿಸ್ತೀನಿ ಯುದ್ಧದಲ್ಲಿ, ನಾನು ಗೆದ್ದ ಮೇಲೆ ಸೀತೆನ ರಾಮನಿಗೆ ಅರ್ಪಿಸ್ತೇನೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ರಾವಣನು ಹೀಗೆ ವಿಚಾರ ಮಾಡಿ ಯುದ್ಧಕ್ಕೆ ಸಿದ್ಧನಾದನು. ಈಗೆಲ್ಲ ಅವನು ಮನಸ್ಸಲ್ಲೇ ಆಲೋಚನೆ ಮಾಡಿಬಿಟ್ಟು ಯುದ್ಧ ಮಾಡೋಕ್ಕೆ ಸಿದ್ಧ ಆಗ್ತಾನೆ. ಈ ಒಂದು ಗದ್ಯ ಭಾಗದಲ್ಲಿ ಏನು ಕ್ವಶನ್ ಕೇಳ್ತಾರೆ, ಹೇಗಿರ್ತವೆ ಕ್ವಶನ್ ನೋಡೋದಾದರೆ, ಫಸ್ಟ್ನೇದು, ರಾವಣನು ಸೀತೆಯನ್ನು ಕದ್ದು ತರಲು ಯಾರ ಸಹಾಯ ಪಡೆದನು? ಯಾರ ಸಹಾಯವನ್ನು ಪಡಿತಾನೆ ಅವನು ಅಂತ? ಜಟಾಯುವಿನ ಸಹಾಯನ? ಹೌದು, ಜಟಾಯುವಿನ ಸಹಾಯವನ್ನು ಪಡೆಯೋದಿಲ್ಲ. ಜಟಾಯು ಪಕ್ಷಿ ಏನು ಮಾಡುತ್ತೆ? ಸೀತೆಯನ್ನು ಕದ್ದು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಜಟಾಯು ಪಕ್ಷಿನೇ ಅಡ್ಡ ಬರುತ್ತೆ. ಹೌದಲ್ಲ? ತನ್ನ ಪ್ರಾಣವನ್ನೇ ಕಳ್ಕೊಳ್ಳುತ್ತೆ. ಲಕ್ಷ್ಮಣನ ಸಹಾಯ, ಇದು ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೌದಾ? ಆಪ್ಷನ್ ಏನು? ತಪ್ಪಿದೆ. ಜಟಾಯುವಿನ ಸಹಾಯವನ್ನು ಅವನು ಪಡ್ಕೊಳ್ಳಿ. ಲಕ್ಷ್ಮಣನ ಸಹಾಯನ? ಸಾಧ್ಯನೇ ಇಲ್ಲ. ಲಕ್ಷ್ಮಣನಿಗೆ ಸೀತೆ ಅತ್ತಿಗೆ, ಲಕ್ಷ್ಮಣ ಹೆಂಗೆ ಸಹಾಯ ಮಾಡ್ತಾನೆ? ಇಲ್ಲ. ಸಿಂಹನಾದದ ಸಹಾಯ, ಅವಲೋಕಿನಿಯ ಸಹಾಯ. ಸಿಂಹನಾದ ರಾಮನಿಗೆ ಮಾತ್ರ ಕೇಳಿಸ್ಬೇಕು ಅಂತ ಮಾಡಿದ್ರಷ್ಟೇ, ಆದರೆ ಇದು ಕೂಡ ತಪ್ಪು. ಅವಲೋಕಿನಿಯ ಸಹಾಯವನ್ನು ಪಡ್ಕೊಂಡಿದ್ದು. ಸರಿನಾ? ವಿದ್ಯಾದೇವತೆ ಅವಲೋಕಿನಿಯ ಸಹಾಯವನ್ನು ಪಡ್ಕೊಂಡಿದ್ದು, ಇದು ಕರೆಕ್ಟ್ ಆನ್ಸರ್. ಸಿಂಹನಾದವು ಯಾರಿಗೆ ಕೇಳಿಸಿತು? ಸಿಂಹನಾದವು ಯಾರಿಗೆ ಕೇಳಿಸಿತು? ರಾಮನಿಗೆ ಕೇಳಿಸಿತು, ಲಕ್ಷ್ಮಣನಿಗೆ ಕೇಳಿಸಿತು, ಸೀತೆಗೆ ಕೇಳಿಸಿತು, ಮತ್ತು ಜಟಾಯುವಿಗೆ ಕೇಳಿಸಿತು ಅಂತ ಇದೆ. ಯಾರಿಗೆ ಕೇಳಿಸ್ತು? ರಾಮನಿಗೆ ಮಾತ್ರ ಕೇಳಿಸಿದ್ದು. ಸೀತೆಗೆ ಕೇಳಿಸ್ಲಿಲ್ಲ, ಲಕ್ಷ್ಮಣನಿಗೆ ಕೇಳಿಸ್ಲಿಲ್ಲ, ಮತ್ತು ಜಟಾಯುವಿಗೂ ಕೂಡ ಕೇಳಿಸ್ಲೇ ಇಲ್ಲ. ಯಾರಿಗೆ ಕೇಳಿಸ್ತು ಹಾಗಾದರೆ? ಸಿಂಹನಾದ ರಾಮನಿಗೆ ಮಾತ್ರ ಕೇಳಿಸ್ತು ಅಂತ ಅರ್ಥ. ನೆಕ್ಸ್ಟು, ಸೀತೆಯು ತಿರಸ್ಕರಿಸಿದುದು. ಸೀತೆ ಏನನ್ನು ತಿರಸ್ಕಾರ ಮಾಡಿದ್ಲು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ. ಏನನ್ನು ತಿರಸ್ಕಾರ ಮಾಡಿದ್ಲು ಹಾಗಾದರೆ? ರಾವಣನ ರಾಜ್ಯವನ್ನು, ರಾವಣನ ಸೌಂದರ್ಯವನ್ನು, ರಾವಣನ ದರ್ಪವನ್ನು. ಫಸ್ಟಿಗೆ ಅವನು ಹೇಳ್ತಾನೆ ನೋಡಿ, ನನ್ನನ್ನು, ನನ್ನ ರಾಜ್ಯಲಕ್ಷ್ಮಿಯನ್ನು, ನನ್ನ ದರ್ಪವನ್ನು ತಿರಸ್ಕರಿಸಿದ್ಲು ಅಂತ ಹೇಳಲ್ಲ, ನಮ್ಮನ್ನು ತೃಣ ಸಮಾನ ನೋಡಿದ್ಲು ಅಂತ ಹೇಳ್ತಾನೆ. ಆದರೆ ನನ್ನ ಸೌಂದರ್ಯವನ್ನು ತಿರಸ್ಕರಿಸಿದ್ಲು ಅಂತ ಬಳಸ್ತಾನೆ. ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದಲ್ಲಿ? ರಾವಣನ ಸೌಂದರ್ಯವನ್ನು ತಿರಸ್ಕರಿಸಿದ್ಲು. ರಾವಣನು ಪಶ್ಚಾತ್ತಾಪಗೊಂಡದ್ದು ಹೇಗೆ ನೋಡಿ? ಯಾಕೆ ಪಶ್ಚಾತ್ತಾಪ ಪಡ್ಕೊಂಡ?
ಅವಲೋಕಿನಿಯನ್ನು ಬಳಸಿಕೊಂಡಿದ್ದಕ್ಕ ಅಲ್ಲ. ಅವಲೋಕಿನಿಯನ್ನು ಸಹಾಯ ಮಾಡೋ ಅಂತ ಬಳಸ್ಕೊಂಡ. ಯಾರನ್ನ? ಸೀತೆಯನ್ನು ಕದ್ದು ಒಯ್ಯೋದಕ್ಕೆ ಸಹಾಯ ಮಾಡುವಂತ ಕೇಳ್ಕೊಂಡ. ಅವನಿಗೆ ಪಶ್ಚಾತ್ತಾಪ ಆಗಲಿಲ್ಲ. ರಾಮ ಲಕ್ಷ್ಮಣರನ್ನು ಅಗಲಿಸಿದುದಕ್ಕೆ ಅಲ್ಲ. ಸಿಂಹನಾದ ಮಾಡಿದ್ದಕ್ಕೆ ಅಲ್ಲ. ಸೀತಾರಾಮರನ್ನು ಅಗಲಿಸಿದುದಕ್ಕೆ. ಕರೆಕ್ಟ್ ಅಲ್ವಾ? ಸೀತಾ ಮತ್ತು ರಾಮರನ್ನು ಏನು ಮಾಡಿದ್ದ? ಅಗಲಿಸಿದ್ನಲ್ವಾ, ದೂರ ಮಾಡಿದ್ನಲ್ವಾ, ಅದಕ್ಕೆ ಅವನಿಗೆ ಪಶ್ಚಾತ್ತಾಪ ಆಯಿತು. ಶ್ರೀರಾಮಚಂದ್ರನನ್ನು ಯುದ್ಧದಲ್ಲಿ ಗೆದ್ದು ಬಿಟ್ಟು ಆನಂತರ ನಾನು ಸೀತೆನ ರಾಮನಿಗೆ ಒಪ್ಪಿಸ್ತೀನಿ ಅಂತೇಳ್ಬಿಟ್ಟು ಡಿಸೈಡ್ ಮಾಡಿರ್ತಾನೆ. ರಾವಣನು ಯೋಚಿಸಿದ್ದು, ರಾವಣ ಏನಂತ ಯೋಚನೆ ಮಾಡ್ತಾನೆ? ರಾಮನ ಮೇಲೆ ಯುದ್ಧಕ್ಕೆ ಹೋಗುವುದು, ತನ್ನ ಶೌರ್ಯಕ್ಕೆ ಕುಂದು ಬರದಂತೆ ನೋಡಿಕೊಳ್ಳುವುದು, ಅವಲೋಕಿನಿಯನ್ನು ಬಳಸಿ ಸೀತೆಯನ್ನು ಅಪಹರಿಸುವುದು, ರಾಮನನ್ನು ಗೆದ್ದು ತನ್ನ ಸೀತೆಯನ್ನು ಅವನಿಗೆ ಒಪ್ಪಿಸುವುದು. ಕೊನೆಗೆ ಅವನು ಏನಂತ ಯೋಚನೆ ಮಾಡ್ತಾನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಏನು ಮಾಡ್ತಾನೆ? ಯುದ್ಧಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿರ್ತಾನೆ. ನೋಡಿ, ತನ್ನ ಶೌರ್ಯ ಕುಂದು ಬರದಂತೆ ನೋಡಿಕೊಳ್ಳುವುದು ಅಂತ ಕೂಡ ಯೋಚನೆ ಮಾಡ್ತಾನೆ. ಅವಲೋಕಿನಿಯನ್ನು ಬಳಸಿ ಸೀತೆಯನ್ನು ಅಪಹರಿಸಬೇಕು ಅಂತ ಪ್ಲಾನ್ ಮಾಡಿರ್ತಾನೆ. ರಾಮನನ್ನು ಗೆದ್ದು ತಂದ ಸೀತೆಯನ್ನು ಅವನಿಗೆ ಒಪ್ಪಿಸುವುದು. ಇದು ಕರೆಕ್ಟ್ ಆನ್ಸರ್. ಹೌದಲ್ಲ? ಇದು ಕೂಡ ಬರುತ್ತೆ. ಆದರೆ ಈ ವಾಕ್ಯಕ್ಕೆ ಕರೆಕ್ಟ್ ಆನ್ಸರ್ ಇದು. ಸರಿನಾ? ತನ್ನ ಶೌರ್ಯಕ್ಕೆ ಕುಂದು ಬರದಂತೆ ನೋಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾನೆ. ರಾಮನನ್ನು ಗೆದ್ದು ತಂದ ಸೀತೆಯನ್ನು ಅವನಿಗೆ ಒಪ್ಪಿಸ್ಬೇಕು ಅಂತ ಯೋಚನೆ ಮಾಡಿರ್ತಾನೆ. ಸರಿನಾ? ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಇನ್ನೊಂದು ಪ್ಯಾಸೇಜ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಗದ್ಯ ಭಾಗ 4. ಆದಿಮಾನವರಿಂದ ಮುಂದೆ ಇತಿಹಾಸ ಕಾಲದ ಮಾನವನು ಬರುತ್ತಾ ಸಭೆ ಸಮಾರಂಭಗಳನ್ನು ಮಾಡಿ ಜನರ ಅಭಿಪ್ರಾಯಗಳನ್ನು ತಿಳಿಯುತ್ತಾ ಅಥವಾ ತನ್ನ ಅಭಿಪ್ರಾಯಗಳನ್ನು ಅವರ ಮೇಲೆ ಹೇರುತ್ತಾ ಬಂದನು. ನೋಡಿ, ಇಲ್ಲಿ ಆದಿಮಾನವರಿಂದ, ಅನಾದಿ ಕಾಲದಿಂದ ಅಂತ. ಆದಿಮಾನವರಿಂದ ಮನುಷ್ಯನ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನು ನಾವು ಈ ಪ್ಯಾಸೇಜಲ್ಲಿ ನೋಡ್ತಾ ಹೋಗ್ತೀವಿ. ನೋಡಿ, ಆದಿಮಾನವರಿಂದ ಮುಂದೆ ಇತಿಹಾಸ ಕಾಲದ ಮಾನವನು, ಆದಿ ಮನುಷ್ಯನಿಂದ ಹಿಡಿದು ಈಗ ಇತಿಹಾಸದ ಕಾಲದಲ್ಲಿನ ಮನುಷ್ಯನವರೆಗೂ ಕೂಡ ಬರುತ್ತಾ ಸಭೆ ಸಮಾರಂಭಗಳನ್ನು ಮಾಡಿ ಜನರ ಅಭಿಪ್ರಾಯಗಳನ್ನು ತಿಳಿಯುತ್ತಾ ಏನು ಮಾಡ್ತಾನೆ? ಸಭೆ ಸಮಾರಂಭಗಳನ್ನು ಮಾಡ್ತಾನೆ, ಜನರ ಅಭಿಪ್ರಾಯವನ್ನು ತಿಳಿತಾನೆ. ಅಥವಾ ತನ್ನ ಅಭಿಪ್ರಾಯಗಳನ್ನು, ಸಭೆ ಸಮಾರಂಭಗಳು ಮಾಡೋದು ಯಾಕೆ? ತನ್ನ ಅಭಿಪ್ರಾಯಗಳನ್ನು ಅವರ ಮೇಲೆ ಹೇರೋದಕ್ಕೆ. ಸರಿನಾ? ಅವರ ಮೇಲೆ ಹಾಕೋದಕ್ಕೋಸ್ಕರ ಏನು ಮಾಡ್ತಾನೆ? ಅಭಿಪ್ರಾಯಗಳನ್ನು ಅವರ ಮೇಲೆ ಹೇರುತ್ತಾ ಬಂದನು. ಕರೆಕ್ಟ್ ಅಲ್ವಾ? ಆದಿ ಕಾಲದಿಂದ ಕೂಡ ಮನುಷ್ಯ ಏನು ಮಾಡ್ತಾನೆ? ಸಭೆ ಸಮಾರಂಭಗಳನ್ನು ಮಾಡಿಬಿಟ್ಟು ತನ್ನ ಅಭಿಪ್ರಾಯಗಳನ್ನು ಅವರ ಮೇಲೆ ಹೇರುತ್ತಾ ಬಂದನು. ಅಂದಿನಿಂದ ಸಭೆ ಮಾಡುವುದು ಒಂದು ಶಿಷ್ಟಾಚಾರವಾಗಿ ಬೆಳೆಯಿತು. ಅಂದರೆ ಆಗಿನ ಕಾಲದಿಂದ ಕೂಡ ಸಭೆ ಮಾಡೋದು ಅಂತಂದರೆ ಒಂದು ಶಿಷ್ಟಾಚಾರವಾಗಿ ಬೆಳೀತು. ಅಂದು ಅರಸರು ಮಾಂಡಳಿಕರು ತಮ್ಮ ಸ್ವಾರ್ಥ ಸಾಧಕರಾದ ಹಂಚಿಕೆಗಳನ್ನು ಪ್ರಜಾ ಜನರ ಸಭೆ ಸೇರಿಸಿ ಅವರಿಗೆ ಒಪ್ಪಿಗೆಯಾಯಿತೆಂದು, ಇದು 0 ಸರಿನಾ? ಒಪ್ಪಿಗೆಯಾಯಿತೆಂದು ಸಾರಿ ಸಮಾಧಾನ ತಾಳುತ್ತಿದ್ದರು. ಅರಸರು ಏನು ಮಾಡ್ತಾರೆ? ರಾಜರ ಕಾಲದಲ್ಲಿ ಮಾಂಡಳಿಕರು ತಮ್ಮ ಸ್ವಾರ್ಥ ಸಾಧಕರಾದ ಹಂಚಿಕೆಗಳನ್ನು ತಮ್ಮ ಸ್ವಾರ್ಥಕ್ಕಾಗಿ ಪ್ರಜಾ ಸಭೆಯನ್ನು ಕರೀತಾರೆ. ಪ್ರಜೆಗಳು ಸೇರೋದಕ್ಕೆ ಸಭೆಯನ್ನು ಮಾಡ್ತಾರೆ. ಅಲ್ಲಿ ಪ್ರಜೆಗಳು ಒಪ್ಪಿಲ್ಲ ಅಂತಂದರೂ ಕೂಡ ಏನು ಮಾಡ್ತಾರೆ? ಒಪ್ಪಿಗೆಯಾಯಿತೆಂದು ಸಾರಿ ಜನರಿಗೆ ನಮ್ಮ ಮಾತುಗಳು, ನಾವು ತಂದಿರುವಂತಹ ಏನು ಕಾನೂನುಗಳಾಗಿರ್ಬೋದು ಅವು ಒಪ್ಪಿಗೆ ಆಗಿದ್ದಾವೆ ಅಂತೇಳ್ಬಿಟ್ಟು ಅವರೇ ಸಮಾಧಾನ ತಾಳ್ತಾ ಇದ್ರಂತೆ. ಇಂದು ಅವು ಇನ್ನಷ್ಟು ವ್ಯವಸ್ಥಿತವಾಗಿವೆ. ಹೌದಲ್ವಾ? ಅವಾಗ ಆ ಥರ ಇತ್ತು, ಈಗ ಇನ್ನೂ ಕೂಡ ವ್ಯವಸ್ಥಿತವಾಗಿ ಇದಾವಂತೆ.
ಏನೂ ಕೂಡ ಜನರ ಅಭಿಪ್ರಾಯವನ್ನು ಕೇಳಲ್ಲ. ಬಟ್ ಕೇಳಿದ್ದೀವಿ ಅಂತೇಳ್ಬಿಟ್ಟು ಜನರು ಒಪ್ಪಿಗೆ ಕೊಟ್ಟು ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಇನ್ನೂ ವ್ಯವಸ್ಥಿತವಾಗಿ ನಡೀತಾ ಇದ್ದಾವೆ. ಸಂವಿಧಾನ ಸಭಾ ನಿಯಮಗಳನ್ನು ರಚಿಸಿಕೊಂಡು ರಾಜಕೀಯ ಅಧಿಕಾರಸ್ಥರು ಪ್ರಜಾಪ್ರತಿನಿಧಿ ಸಭೆಗಳಲ್ಲಿ ಪೂರ್ವ ನಿರ್ಧಾರಿತವಾದ ನಿರ್ಣಯಗಳನ್ನು ಮಂಡಿಸಿ ಬಹುಮತದ ಬೆಂಬಲ ಪಡೆಯುತ್ತಾರೆ. ನೋಡಿ, ಈಗಿನ ರಾಜಕೀಯದ ಸ್ಥಿತಿ ಬಗ್ಗೆ ಹೇಳ್ತಾ ಇದ್ದಾರೆ. ರಾಜಕೀಯ ಅಧಿಕಾರಸ್ಥರು ಪಾರ್ಲಿಮೆಂಟಲ್ಲಿರುವಂಥ ಏನು ಸದಸ್ಯರು ಇರ್ತಾರಲ್ವ, ಅವ್ರು ಏನು ಮಾಡ್ತಾರೆ, ಪ್ರಜಾಪ್ರತಿನಿಧಿ ಸಭೆಗಳಲ್ಲಿ ಪೂರ್ವ ನಿರ್ಧಾರಿತವಾದ ನಿರ್ಣಯಗಳನ್ನು ಮಂಡಿಸ್ತಾರೆ. ಆದರೆ ನಿಜವಾಗ್ಲೂ ಕೂಡ ಅವು ಎಲ್ಲ ಪ್ರಜೆಗಳು ಒಪ್ಕೊಂಡಿರಲ್ಲ, ಕೆಲವೊಬ್ಬರು ಮಾತ್ರ ಒಪ್ಕೊಂಡಿರ್ತಾರೆ. ಅವರ ಒಂದು ಒಪ್ಪಿಗೆಯನ್ನು, ಅವರ ಒಂದು ವಿಷಯಗಳನ್ನು ಏನು ಮಾಡ್ತಾರೆ, ಮಂಡಿಸ್ತಾರೆ, ಬಹುಮತದ ಬೆಂಬಲವನ್ನು ಪಡೀತಾರೆ. ಬಹಳವಾದರೆ ಅದನ್ನು ಒಪ್ಪದ ಕೆಲವು ಜನ ಘೋಷಣೆ ಮಾಡುತ್ತಾ. ನೋಡಿ, ಏನು ಮಾಡ್ತಾರೆ, ಎಲ್ಲ ಜನರು ಕೂಡ ಒಪ್ಪಿರ್ತಾರ? ಹಾಗಾದರೆ ಇಲ್ಲ, ಒಪ್ಪಿರಲ್ಲ. ಎಲ್ಲ ಜನರು ಕೂಡ ಒಪ್ಪಿರಲ್ಲ. ಒಪ್ಪದೇ ಇದ್ದಾಗ ಏನು ಮಾಡ್ತಾರೆ, ಅವರು ಹೇಗೆ ಮಾಡ್ತಾರೆ ಅನ್ನೋದು ನೋಡಿ, ಸಭಾತ್ಯಾಗ ಮಾಡುತ್ತಾರೆ. ನೋಡಿ ಹೇಗಿದೆ ಅವ್ರದ್ದು. ಘೋಷಣೆ ಮಾಡ್ತಾ ಏನು ಮಾಡ್ತಾರೆ, ಸಭಾತ್ಯಾಗ ಮಾಡಿಬಿಡ್ತಾರಂತೆ. ಸಭೆಗೆ ತ್ಯಾಗವನ್ನು ಮಾಡಿ ಹೋಗ್ತಾರೆ, ಸಭೆಯಿಂದ ಹೊರ ಬರ್ತಾರೆ ಅಂತ ಅರ್ಥ. ಮತ್ತೆ ಬಂದು ನಿರಾಳವಾಗಿ ಕುಳಿತುಕೊಳ್ಳುತ್ತಾರೆ. ನೋಡಿ, ತುಂಬ ಬುದ್ಧಿವಂತರು ಅವರು. ಏನು ಮಾಡ್ತಾರೆ, ಅವಾಗ ಮಾತ್ರ ಎದ್ದು ಹೊರಗೆ ಹೋಗ್ತಾರೆ. ಆ ನಂತರ ಬಂದು ಏನು ಗೊತ್ತೇ ಇಲ್ಲ ಅನ್ನೋರ ಥರ ಕೂತ್ಕೊಂಡಿರ್ತಾರೆ. ಪ್ರಜಾಸತ್ತೆಯ ಯಾವ ಪ್ರಜೆಯು ನಾ ಸತ್ತೆ ಎನ್ನದಂತೆ ಪ್ರಜಾಸತ್ತೆಯ ಎಲ್ಲ ಹಕ್ಕುಗಳನ್ನು ಹೇಗೆ ಪಾಲಿಸುತ್ತಾರೆ ಎನ್ನುವುದಕ್ಕೆ ವಿಧಾನ ಮಂಡಳದ ಒಳಗೆ ನಡೆಯುವ ಚಟುವಟಿಕೆಗಳೇ ಸಾಕ್ಷಿ. ಹೌದಲ್ಲ? ಪ್ರಜಾಸತ್ತೆ ಎಲ್ಲ ಹಕ್ಕುಗಳನ್ನು ಹೇಗೆ ಪಾಲಿಸ್ತಾರೆ ಎನ್ನೋದು ನಮಗೆ ಎಲ್ಲಿ ಗೊತ್ತಾಗುತ್ತೆ, ವಿಧಾನ ಮಂಡಲದ ಒಳಗೆ ನಡೆಯುವ ಚಟುವಟಿಕೆಗಳನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ. ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಪ್ರಜೆಗಳಿಗೆ ಎಷ್ಟು ನ್ಯಾಯವನ್ನು ಒದಗಿಸ್ತಾರೆ, ಎಷ್ಟು ಅನ್ಯಾಯವನ್ನು ಮಾಡ್ತಾರೆ ಅನ್ನುವಂಥದ್ದು ಎಲ್ಲಿ ಗೊತ್ತಾಗುತ್ತೆ, ವಿಧಾನ ಮಂಡಳದ ಒಳಗೆ ನಮಗೆ ಗೊತ್ತಾಗುತ್ತೆ. ಸರಿನಾ ವಿದ್ಯಾರ್ಥಿಗಳೇ? ಈ ಒಂದು ಪ್ಯಾಸೇಜಲ್ಲಿ ಯಾವ ಥರ ಪ್ರಶ್ನೆ ಕೇಳಬಹುದು, ಅದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋದಾದರೆ, ಅಂದಿನಿಂದ ಸಭೆ ಮಾಡುವುದು ಶಿಷ್ಟಾಚಾರವಾಗಿ ಬೆಳೆದು ಬಂದಿತು. ಅಂದರೆ ಎಂದಿನಿಂದ? ಅಂದಿನಿಂದ ಸಭೆ ಮಾಡೋದು ಶಿಷ್ಟಾಚಾರವಾಗಿ ಬೆಳ್ಕೊಂಡು ಬಂದಿದೆ ಅಂತ ಹೇಳ್ತಾರಲ್ವಾ, ಯಾವಾಗಿಂದ ಅಂತ ಕ್ವಶನ್ ಮಾಡ್ತಿದ್ದಾರೆ. ಆದಿಮಾನವನ ಕಾಲದಿಂದ, ಸ್ವಾತಂತ್ರ್ಯ ಬಂದಾಗಿನಿಂದ, ಇತಿಹಾಸ ಕಾಲದಿಂದ, ಸಂವಿಧಾನ ರಚನೆ ಆದಾಗಿನಿಂದ. ಯಾವಾಗಿಂದ? ಆದಿಮಾನವನ ಕಾಲದಿಂದ. ಇದು ಕರೆಕ್ಟ್ ಆನ್ಸರ್ ಯಾವುದು? ಆದಿಮಾನವನ ಕಾಲದಿಂದ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. ಎರಡನೇದು, ಅರಸರು ಮಾಂಡಲಿಕರು ಹೇಗೆ ಸಮಾಧಾನ ತಾಳುತ್ತಿದ್ದರು? ನೋಡಿ, ಆದಿ ಮಾನವನ ಕಾಲ ಆಯ್ತಲ್ಲ, ನೆಕ್ಸ್ಟ್ ಅರಸರ ಕಾಲದಲ್ಲಿ, ರಾಜರ ಕಾಲದಲ್ಲಿ ಯಾವ ಥರ ಅವರು ಸಮಾಧಾನ ಪಡ್ಕೊಳ್ತಾ ಇದ್ರು ಅಂತಂದರೆ, ಪ್ರಜೆಗಳ ಅಭಿಪ್ರಾಯಗಳನ್ನು ಕಾರ್ಯಗತಗೊಳಿಸಿ, ಪ್ರಜೆಗಳ ಅಭಿಪ್ರಾಯಗಳನ್ನು ನಿಜವಾಗ್ಲೂ ಕಾರ್ಯಗತಗೊಳಿಸ್ತಾ ಇದ್ರ? ಇಲ್ಲ. ತಮ್ಮ ಅಭಿಪ್ರಾಯಗಳನ್ನು ಹೇರಿ ಅವರ ಒಪ್ಪಿಗೆ ಆಯಿತೆಂದು ಸಾರಿ, ಸ್ವಾರ್ಥ ಸಾಧಕರ ಹಂಚಿಕೆಗಳನ್ನು ತಿಳಿಸಿ, ಸಭಾ ನಿಯಮಗಳನ್ನು ರಚಿಸಿ. ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ನೋಡಿ, ಸ್ವಾರ್ಥ ಸಾಧಕರ ಹಂಚಿಕೆಗಳನ್ನು ತಿಳಿಸಿ. ಸರಿನಾ? ಇದು ಕೂಡ ಅಲ್ಲ. ಸಭಾ ನಿಯಮಗಳನ್ನು ರಚಿಸಿ, ನಿಯಮಗಳನ್ನು ಅವ್ರು ರಚನೆ ಮಾಡ್ತಾ ಇದ್ರು ಅಷ್ಟೇ, ಹಂಚಿಕೆಗಳನ್ನು ತಿಳಿಸ್ತಾ ಇದ್ರು, ಆದರೆ ಸಮಾಧಾನ ಆಗ್ತಿರ್ಲಿಲ್ಲ. ಯಾವಾಗ ಸಮಾಧಾನ ಆಗ್ತಿತ್ತು ಅವರಿಗೆ? ತಮ್ಮ ಅಭಿಪ್ರಾಯಗಳನ್ನು ಹೇರಿ ಅವರ ಒಪ್ಪಿಗೆ ಆಯಿತೆಂದು ಸಾರಿ. ತಮ್ಮ ಅಭಿಪ್ರಾಯಗಳನ್ನು ಜನರ ಮೇಲೆ ಹೇರ್ತಾ ಇದ್ರು. ಅವರು ಒಪ್ಕೊಂಡಿಲ್ಲ ಅಂತ ಅಂದರೂ ಕೂಡ ಒಪ್ಪಿಗೆ ಆಗಿಬಿಡ್ತು, ಜನ ಎಲ್ಲ ಒಪ್ಪಿಬಿಟ್ರು ಅಂತೇಳ್ಬಿಟ್ಟು ಇವರೇ ಸಾರ್ಬಿಟ್ಟು ಅವ್ರಿಗೆ ಸಮಾಧಾನ ಆಗ್ತಿತ್ತು, ಸಮಾಧಾನ ಪಡ್ಕೊಳ್ತಾ ಇದ್ರು ಅಂತ ಅರ್ಥ. ಹಂಗಾದ್ರೆ ಕರೆಕ್ಟ್ ಆನ್ಸರ್ ಯಾವುದು ಇದಕ್ಕೆ? ಬಾ. ಸರಿನಾ? ಎರಡನೇದು, ಇಂದು ಸಭೆಗಳು ಯಾವ ರೂಪದಲ್ಲಿವೆ? ನೋಡಿ, ಸ್ವಾರ್ಥ ಸಾಧನೆಯ ರೂಪದಲ್ಲಿವೆ, ಯಾವುದೇ ಕಟ್ಟುಪಾಡಿನ ರೂಪದಲ್ಲಿಲ್ಲ, ಹೆಚ್ಚು ವ್ಯವಸ್ಥಿತವಾಗಿವೆ, ಪೂರ್ವ ನಿರ್ಧಾರಿತ ನಿರ್ಣಯಗಳನ್ನು ಮಂಡಿಸುವುದಿಲ್ಲ. ನೋಡಿ, ಸ್ವಾರ್ಥ ಸಾಧನೆಯ ರೂಪದಲ್ಲಿವೆ, ಯಾವುದೇ ಕಟ್ಟುಪಾಡಿನ ರೂಪದಲ್ಲಿಲ್ಲ. ಸ್ವಾರ್ಥ ಸಾಧನೆಯ ರೂಪದಲ್ಲಿದ್ದಾವೆ ಒಂದು ಲೆಕ್ಕದಲ್ಲಿ.
ಯಾವುದೇ ಕಟ್ಟುಪಾಡಿನ ರೂಪದಲ್ಲಿಲ್ಲ, ಹೆಚ್ಚು ವ್ಯವಸ್ಥಿತವಾಗಿವೆ. ಇದು ಕರೆಕ್ಟ್ ಆನ್ಸರ್. ಸರಿನಾ? ಮೂರನೇದು ಕರೆಕ್ಟ್ ಆನ್ಸರ್. ಅಲ್ಲಿ ಕೆಟ್ಟರೂ ಆಗಲ್ಲ, ಒಳ್ಳೆಯವರಂತಲೇ ತೋರಿಸ್ಕೊಳ್ತಾರೆ. ಅದಕ್ಕೆ ಒಂದು ವ್ಯವಸ್ಥಿತವಾಗಿ ಅವರು ಪ್ಲಾನ್ ಮಾಡಿರ್ತಾರೆ. ಹೆಚ್ಚು ವ್ಯವಸ್ಥಿತವಾಗಿವೆ. ಇದು ಕರೆಕ್ಟ್ ಆನ್ಸರ್. ನಿರ್ಣಯಗಳನ್ನು ಒಪ್ಪದಿದ್ದ ಜನ ಕೊನೆಯ ಹಂತವಾಗಿ ಏನು ಮಾಡುತ್ತಾರೆ? ನೋಡಿ, ನಿರ್ಣಯಗಳನ್ನು ಒಪ್ಪದಿದ್ದ ಜನ ಕೊನೆಯ ಹಂತವಾಗಿ ಏನು ಮಾಡ್ತಾರೆ? ನಿರ್ಣಯಗಳನ್ನು ಒಪ್ಪದೇ ಇಲ್ಲಪ್ಪ ಅಂತ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ? ಮೆರವಣಿಗೆ ಮಾಡ್ತಾರ? ರಾಂಗ್. ಮೆರವಣಿಗೆ ಮಾಡಲ್ಲ. ಧರಣಿ ಕೂಡುತ್ತಾರ? ಧರಣಿ ಕೂಡ ಕೂಡಲ್ಲ. ಸತ್ಯಾಗ್ರಹ, ಉಪವಾಸ ಅವೆಲ್ಲ ಯಾಕೆ ಕೈಗೊಳ್ತಾರೆ ಅವರು? ಇಲ್ಲ. ಪ್ರತಿಭಟನೆ ಮಾಡಲ್ಲ. ಅಮರಣಾಂತ ಉಪವಾಸ ಕೈಗೊಳ್ತಾರ? ಅಮರಣಾಂತ ಉಪವಾಸ ಕೂಡ ಮಾಡಲ್ಲ. ಸಭಾತ್ಯಾಗ ಮಾಡ್ತಾರೆ. ನೋಡಿ, ಕರೆಕ್ಟ್ ಆನ್ಸರ್ ಯಾವುದು ಹಾಗಾದರೆ? ನಾಲ್ಕನೇದು ಸಭಾತ್ಯಾಗ ಮಾಡುತ್ತಾರೆ. ಆನಂತರ ಏನು ಮಾಡ್ತಾರೆ? ಸೈಲೆಂಟಾಗಿ ಬಂದು ಕೂತ್ಕೊಂಡಿರ್ತಾರೆ. ಕರೆಕ್ಟ್ ಆನ್ಸರ್ ಯಾವುದು? ನಾಲ್ಕನೇದು. ವಿಧಾನಮಂಡಲದ ಒಳಗೆ ನಡೆಯುವ ಚಟುವಟಿಕೆಗಳು ಯಾವುದಕ್ಕೆ ಸಾಕ್ಷಿಯಾಗಿವೆ? ನೋಡಿ, ವಿಧಾನಮಂಡಲದಲ್ಲಿ ಅಲ್ಲೇನು ನಡೀತಾವಲ್ಲ ಆ ಚಟುವಟಿಕೆಗಳು ಯಾವುದಕ್ಕೆ ಸಾಕ್ಷಿಯಾಗಿದ್ದಾವೆ ಅಂತಂದರೆ, ಯಾವುದಕ್ಕೆ ಸಾಕ್ಷಿಯಾಗಿದ್ದಾವೆ? ಸಭೆ ಸಮಾರಂಭಗಳಿಗೆ, ಬಹುಮತದ ಬೆಂಬಲಕ್ಕೆ, ಪೂರ್ವ ನಿರ್ಧಾರಿತ ನಿರ್ಣಯಗಳ ಮಂಡನೆಗೆ, ಪ್ರಜಾಸತ್ತೆ ಎಲ್ಲ ಹಕ್ಕುಗಳನ್ನು ಹೇಗೆ ಪಾಲಿಸುತ್ತಾರೆ ಎನ್ನುವುದಕ್ಕೆ. ಯಾವುದು ಹಾಗಾದರೆ ಇದರಲ್ಲಿ ಕರೆಕ್ಟ್ ಆನ್ಸರ್? ಸಭೆ ಸಮಾರಂಭಗಳಿಗೆ ಸಾಕ್ಷಿಯಾಗಿದ್ದಾವ? ಇಲ್ಲ. ಬಹುಮತದ ಬೆಂಬಲಕ್ಕೆ ಸಾಕ್ಷಿಯಾಗಿದ್ದಾವ? ಇಲ್ಲ. ಪೂರ್ವ ನಿರ್ಧಾರಿತ ನಿರ್ಣಯಗಳ ಮಂಡನೆಗೆ ಸಾಕ್ಷಿಯಾಗಿದ್ದಾವ? ಇಲ್ಲ. ನಮಗೇನು ಗೊತ್ತಾಗುತ್ತೆ? ಪ್ರಜಾಸತ್ತೆಯ ಎಲ್ಲ ಹಕ್ಕುಗಳನ್ನು ಹೇಗೆ ಪಾಲಿಸ್ತಾ ಇದ್ದಾರೆ ಅನ್ನೋದಕ್ಕೆ ಮಾತ್ರ ಸಾಕ್ಷಿಯಾಗಿದೆ. ಒಂದ್ಸಲ ನಾವು ಅಲ್ಲಿ ಹೋಗಿ ಒಳಗಡೆ ನೋಡಿದಾಗ್ಲೇ ಗೊತ್ತಾಗೋದು ಪ್ರಜೆಗಳಿಗೆ ಎಷ್ಟು ನ್ಯಾಯವನ್ನು ಒದಗಿಸ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದು ಇದರಲ್ಲಿ? ನಾಲ್ಕನೇ ಆನ್ಸರ್. ಪ್ರಜಾಸತ್ತೆಯ ಎಲ್ಲ ಹಕ್ಕುಗಳನ್ನು ಹೇಗೆ ಪಾಲಿಸುತ್ತಾರೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ. ಸರಿನಾ ವಿದ್ಯಾರ್ಥಿಗಳೇ? ಎಲ್ಲರಿಗೂ ಕೂಡ ಧನ್ಯವಾದ.